ದಸರಾದಲ್ಲಿ ಕಂಬಳ ಆಯೋಜನೆಯನ್ನ ವಿರೋಧಿಸಿ ಪ್ರತಿಭಟನೆ. ಕಂಬಳ ನಡೆಯುವ ಸ್ಥಳದಲ್ಲೇ ಪರಿಸರವಾದಿಗಳಿಂದ ಪ್ರತಿಭಟನೆ. ರೈತ ಸಂಘಟನೆ, ಪ್ರಗತಿಪರ ಸಂಘಟನೆಗಳು ಭಾಗಿಯಾಗಿವೆ. ಕಂಬಳಕ್ಕೋಸ್ಕರ ಮರಗಳನ್ನ ಕಡಿಯೋದನ್ನು ವಿರೋಧಿಸಿ ಪ್ರತಿಭಟಿಸಲಾಗ್ತಾ ಇದೆ. ಕಂಬಳ ನಡೆಸುವ ಸ್ಥಳದಲ್ಲಿರುವಂತಹ 100ಕ್ಕೂ ಹೆಚ್ಚು ಮರ ಕಡಿಯಲು ಪರಿಸರ ಇಲಾಖೆ ಅನುಮತಿ ಕೇಳಿದ್ದಾರೆ ಅಧಿಕಾರಿಗಳು. ಮರ ಕಡಿಯೋದು, ಕೆರೆ ಮುಚ್ಚೋದನ್ನು ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಈ ಬಾರಿಯ ನಾಡಹಬ್ಬ ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆಗೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದಕ್ಕೆ ಭೂಮಿಯನ್ನ ಕೂಡ ಗುರುತು ಮಾಡಲಾಗಿದೆ, ಭೂಮಿಯನ್ನ ಹದ ಮಾಡಲಾಗ್ತಾ ಇದೆ, ಮರಗಳನ್ನು ಕಡಿಯಲಾಗ್ತಾ ಇದೆ. ಆದರೆ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ. ಪರಿಸರವಾದಿಗಳು, ಸಾಮಾಜಿಕ ಹೋರಾಟಗಾರರು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ, ಗಮನಿಸ್ತಾ ಇದ್ದೀರಿ. ಕಂಬಳದ ಬಗ್ಗೆ ನಮಗೂ ಕೂಡ ಗೌರವ ಇದೆ. ಅದು ಕರಾವಳಿಯ ಕ್ರೀಡೆ, ಕರಾವಳಿಯಲ್ಲೇ ಆಯೋಜನೆ ಮಾಡಿ ನಮ್ಮ ಬೆಂಬಲ ಇರುತ್ತೆ. ಆದರೆ ಇಲ್ಲಿ ದಸರಾ ಪ್ರಯುಕ್ತ ಆಯೋಜನೆ ಮಾಡ್ತೀವಿ ಅಂದರೆ ಅದಕ್ಕೆ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಸಾಕಷ್ಟು ಮಂದಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ದಸರಾ ಮಹೋತ್ಸವದಲ್ಲಿ ಕಂಬಳ ಆಯೋಜನೆಗೆ ವಿರೋಧದ ನಡುವೆಯೂ ಕೂಡ ಸಿದ್ಧತೆಗಳು ಒಂದು ಕಡೆ ನಡೀತಾ ಇದೆ. ಇವತ್ತು ಪ್ರತಿಭಟನೆ ದೊಡ್ಡ ಮಟ್ಟದಲ್ಲೇ ಆಗ್ತಾ ಇದೆ. ಹೇಗಿದೆ ಅಲ್ಲಿನ ಪ್ರತಿಭಟನಾ ಸ್ವರೂಪ, ಸ್ಥಿತಿಗತಿ? ಮಧುಶ್ರೀಯನ್ನು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಕಂಬಳವನ್ನು ಆಚರಣೆ ಮಾಡುವಂಥದ್ದು ಸಾಕಷ್ಟು ಹೋರಾಟಕ್ಕೆ ಕಾರಣವಾಗಿರುವಂಥದ್ದು. ಈ ಹಿಂದೆ ಕಾನೂನು ಹೋರಾಟವನ್ನು ನಡೆಸಿದ್ರು, ಇದೀಗ ಪ್ರತಿಭಟನಾ ರೂಪವನ್ನು ಪಡ್ಕೊಂಡಿದೆ. ನಾನೀಗ ಈ ಕಂಬಳ ನಡೆಸಲು ಉದ್ದೇಶಿಸಿರುವಂತಹ ಸಾತುಗಳ್ಳಿಯ ಮೈದಾನದಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ಈಗಾಗಲೇ ವಿವಿಧ ಪರ ಸಂಘಟನೆಗಳು, ರೈತ ಮುಖಂಡರು ಪ್ರತಿಭಟನೆಯ ಹಾದಿಯನ್ನು ತುಳಿದಿದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ಕಂಬಳವನ್ನು ನಡೆಸಬಾರ್ದು, ಕಂಬಳದಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತದೆ, ಪರಿಸರ ಹಾನಿ ಆಗ್ತದೆ, ಮತ್ತೆ ಆರ್ಥಿಕವಾಗಿ ಒಂದು ಹೊರೆ ಆಗ್ತದೆ. ಇದರ ಜೊತೆಗೆ ಬರಗಾಲದ ಈ ಒಂದು ಕಾಲಘಟ್ಟದಲ್ಲಿ ನೀರನ್ನು ಅತಿಯಾಗಿ ಬಳಸಬೇಕು ಅಂತೇಳಿ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ನೀವಿರುವಂತಹ ಈ ಸ್ಥಳ ಏನಿದೆ ಸಾತುಗಳಿದು, ಇದೇ ಒಂದು ಸ್ಥಳದಲ್ಲಿ ಅಂದರೆ ಸುಮಾರು 24 ಎಕರೆ ಭೂ ಪ್ರದೇಶ ಏನಿದೆ, ಈ ಸ್ಥಳದಲ್ಲಿರುವಂತಹ ಎಲ್ಲ ಮರಗಳನ್ನು ತೆಗೆದು ಇಲ್ಲಿ ಕಂಬಳವನ್ನು ನಡೆಸಬೇಕು ಅಂತೇಳಿ ಉದ್ದೇಶಿಸಿದ್ದು. ಇದಕ್ಕೆ ಈಗ ವಿರೋಧ ವ್ಯಕ್ತವಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ರಾಜ್ಯ ರೈತ ಸಂಘದ ಅಧ್ಯಕ್ಷ ಅಂತ ಬಡಗಲ್ಪುರ ನಾಗೇಂದ್ರ ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ದಸರಾದಲ್ಲಿ ಕಂಬಳ ಆಚರಣೆ ಮಾಡಬೇಕು, ಈ ಸ್ಥಳದಲ್ಲಿ 24 ಎಕರೆ ಜಾಗದಲ್ಲಿ ಮಾಡಬೇಕು ಅಂತೇಳಿ ತಮ್ಮ ವಿರೋಧ ಯಾಕೆ? ಕಂಬಳನ ಒಂದು ಭೌಗೋಳಿಕ ಕಾರಣಕ್ಕೆ ವಿರೋಧ ಮಾಡ್ತಿದ್ದೀವಿ, ಮತ್ತೊಂದು ಸರ್ಕಾರಿ ಖಜಾನೆಗೆ ಹೊರೆಯಾಗತ್ತೆ ಅನ್ನೋದು ಕೂಡ ವಿರೋಧ ಮಾಡ್ತೀವಿ, ಮತ್ತು ಪ್ರಸ್ತುತವಾಗಿ ಇವತ್ತು ಬರಗಾಲ ಇದೆ, ಆ ಕಾರಣಕ್ಕೂ ಕೂಡ ವಿರೋಧ ಮಾಡ್ತೀವಿ. ಸರ್, ಈಗ ಇತಿಹಾಸದ ವಿಚಾರ ಮಾಡ್ತಾರೋದ್ರೆ ತಾವು ಇತಿಹಾಸ ತಜ್ಞರಾಗಿ ದಸರಾ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ? ಸರ್, ಇದು ದಸರಾದ ಮೇಲೆ ಅಡ್ಡ ಪರಿಣಾಮ ಬೀಳೋದಂತೂ ಗ್ಯಾರಂಟಿ. ಯಾಕಂದರೆ ಇದೊಂದು ಕ್ರೀಡೆಗೆ 8ರಿಂದ 10 ಕೋಟಿ ದುಡ್ಡನ್ನು ಖರ್ಚು ಮಾಡ್ತಾರೆ. ನಮ್ಮ ಜಾನಪದ ಕಲಾವಿದರು ಹೊರಗಡೆಯಿಂದ ಬಂದವರಿಗೆ 5,000 4,000 ಕೊಟ್ಟು ನಂಜರಾಜ್ ಬಹದ್ದೂರ್ ಚೌಟ್ರಿಗೆ ಕೊಡಾಕ್ತಾರೆ. ನೀವು ಬಂದಿದ್ದೀರಿ, ನನ್ನ ಜೊತೆ ನೋಡಿದ್ದೀರಿ. ಅಲ್ಲಿ ಕಂಬಳ ಮಾಡಬೇಕಾದ್ರೆ ಇದನ್ನು ಎಂಥದ್ದು ಟ್ಯಾಬ್ಲೋ ಮಾಡೋಕ್ಕೆ ಕೂತಿರೋರಿಗೆ ಎಷ್ಟು ಕಷ್ಟ ಇದೆ ಜೀವನದಲ್ಲಿ. ಅವ್ರಿಗೇನು ಸವಲತ್ತಿಲ್ಲ. ಕಂಬಳ ಬೇಡ. ಕಂಬಳ ಯಾಕೆ ಬೇಡ ಅಂದರೆ ಇಲ್ಲಿ ಜಲಕ್ಕೆ ಅದು ಹೊಂದ್ಕೊಳ್ಳಲ್ಲ. ಅದು ಸೌತ್ ಕೆನರಾದಲ್ಲಿ ಚೆನ್ನಾಗಿ ಮಾಡಲಿ, ನಾವೇನು ಸಂತೋಷ ಪಡ್ತೇವೆ ನೋಡಿ. ಸರ್, ಈಗ ಒಬ್ಬ ಯುವಕ ಆಗಿ, ಯಾಕಂದರೆ ಎಲ್ಲ ಸಂಸ್ಕೃತಿಯನ್ನು ನಾವು ಗೌರವಿಸಬೇಕು, ಅದು ನಮ್ಮ ಮಂಗಳೂರಿನ ಸಂಸ್ಕೃತಿ, ನಮ್ಮ ರಾಜ್ಯದ ಸಂಸ್ಕೃತಿ ಮಾಡಬೇಕು ಅಂತ ಹೇಳ್ತಾ ಇರುವಂಥ ಉದ್ದೇಶ. ಸರ್, ಸಮಯ, ಸಂದರ್ಭ ಮತ್ತು ಸ್ಥಳ 3 ಆಯ್ಕೆನಲ್ಲೂ ರಾಜ್ಯ ಸರ್ಕಾರ ಎಡವಿದೆ. ಯಾವುದೇ ಕಾರಣಕ್ಕೂ ಈ ಸಂದರ್ಭ ಸರಿ ಇಲ್ಲ ಕಂಬಳಕ್ಕೆ. ಕಾರಣ ಇಡೀ ರಾಜ್ಯ ಬರದ ಪರಿಸ್ಥಿತಿನೇ. ಮತ್ತು ಇನ್ನು ಮುಂದುವರೆದು ಸ್ಥಳ ಆಯ್ಕೆ ನೋಡಿದ್ರೆ ಇದು ಯಾವುದೂ ಕೆಸರು ಗದ್ದೆಯಲ್ಲಿ ಆಯ್ಕೆ ಮಾಡಿಲ್ಲ ಅವರು. ಒಂದು ಸಾಕಷ್ಟು ನೂರಾರು ಗಿಡಗಳಿರುವಂಥ ಜಾಗನ ಆಯ್ಕೆ ಮಾಡಿರುವಂಥದ್ದು. ಈ ಎಲ್ಲ ಕಾರಣಕ್ಕೆ ಅದು ನಿಜಕ್ಕೂ ರಾಂಗ್ ಸ್ಟೆಪ್ ಅಂತ ಅನಿಸುತ್ತೆ ಸರ್. ಮಧುಶ್ರೀ, ಇದು ಹೋರಾಟಗಾರರ ಮಾತು. ಕಂಬಳಕ್ಕೆ ನಮ್ಮ ವಿರೋಧ ಇಲ್ಲ, ಕಂಬಳ ಆಚರಣೆ ಆಗಲಿ, ಆದರೆ ಸ್ಥಳ, ಸಮಯ, ಸಂದರ್ಭ ಇದು ಸರಿ ಇಲ್ಲ. ಬರಗಾಲ ಇದೆ, ನೀರನ್ನು ವ್ಯರ್ಥ ಮಾಡೋದು ಬೇಡ, ಪರಿಸರವನ್ನು ಹಾನಿ ಮಾಡೋದು ಬೇಡ, ಆರ್ಥಿಕ ಹೊರೆಯನ್ನು ತೆಗೆದುಕೊಳ್ಳೋದು ಬೇಡ. ಹೀಗಾಗಿ ಕಂಬಳ ಬೇಡ, ನಾವು ಹಾಗಾಗಿ ಪ್ರತಿಭಟನೆ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರ ಹೋರಾಟ ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಇಡ್ತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ರಾಮ್, ತಮ್ಮ ಮಾಹಿತಿಗಾಗಿ.